ಮೈ ನಡುಗುವ ಚಳಿ. ಬೆಳಕು ಹರಿಯುತ್ತಲೇ ಏನಾಗ್ತಿದೆ ಅನ್ನೋದು ಜನರಿಗೆ ತಿಳಿಯಲಿಲ್ಲ. ಏಕಾಏಕಿ ಜೆಸಿಬಿಗಳು ಘರ್ಜಿಸತೊಡಗಿದವು. ನಿಂತ ನೆಲವೇ ಕುಸಿದಂತೆ ಆಯಿತು. ಮನೆಯೊಳಗಿನ ವಸ್ತುಗಳನ್ನು ತೆಗೆದುಕೊಳ್ಳಲು ಕೂಡ ಅವಕಾಶ ಕೊಡದೆ ಜೆಸಿಬಿಗಳು ಮನೆಗಳ ಬುಡಕ್ಕೆ ನುಗ್ಗಿದವು. ಕ್ಷಣಾರ್ಧದಲ್ಲಿ ಮನೆಗಳು ಅವಶೇಷಗಳಾದವು. ಜನರ ಆಕ್ರೋಶ ಕಟ್ಟೆಯೊಡೆದರೂ ಪ್ರತಿಭಟನೆಯಿಂದ ಪ್ರಯೋಜನವಾಗಲಿಲ್ಲ. ನಿಲ್ಲಲು ನೆಲೆಯಿಲ್ಲ, ಬದುಕಲು ಗತಿಯಿಲ್ಲ, ಮುಂದೇನು ಅನ್ನೋ ದಿಗ್ಭ್ರಾಂತಿ. ಯಾರದ್ದೋ ತಪ್ಪಿಗೆ ಬೆಲೆ ಕಟ್ಟಬೇಕಾದ ಸ್ಥಿತಿ ಅಲ್ಲಿನ ನೂರಾರು ಕುಟುಂಬಗಳದ್ದು. ಅಸಲಿಗೆ ನಡೆದದ್ದೇನು? ರಾಜ್ಯ ರಾಜಧಾನಿ ಬೆಂಗಳೂರಿನ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಇತ್ತೀಚೆಗೆ ಭಾರೀ ತೆರವು ಕಾರ್ಯಾಚರಣೆ ನಡೆಯಿತು. ಪಾಲಿಕೆಯ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಿದ್ದ 200ಕ್ಕೂ ಹೆಚ್ಚು ಮನೆಗಳನ್ನು ತೆರವುಗೊಳಿಸಿ ನೆಲಸಮಗೊಳಿಸಲಾಯಿತು. 6 ಜೆಸಿಬಿ, 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆಯಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಜಿಲ್ಲಾಡಳಿತದ ಪ್ರಕಾರ ಈ ಜಾಗ ಗೋಮಾಳ ಜಾಗವಾಗಿದ್ದು ಹಿಂದೆಯೇ ನಗರ ಪಾಲಿಕೆಗೆ ವರ್ಗಾವಣೆಯಾಗಿತ್ತು. ಯಾವುದೇ ಅನುಮತಿ ಇಲ್ಲದೆ ಮನೆಗಳನ್ನು ನಿರ್ಮಿಸಲಾಗಿತ್ತು. ಆದ್ದರಿಂದ ತೆರವು ಅನಿವಾರ್ಯ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸುಮಾರು 14 ಹೆಕ್ಟೇರ್ ಪಾಲಿಕೆ ಸ್ವತ್ತಿನ ಮೇಲೆ ಅಕ್ರಮವಾಗಿ ಕಟ್ಟಿದ್ದ 190ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ. ಕೋಗಿಲು ಬಂಡೆ, ದೊಡ್ಡನೆಕ್ಕುಂದಿ ಒಂದೇ ಕತೆ. ಯಲಹಂಕದ ಕೋಗಿಲು ಬಂಡೆ ಬಳಿ ಸುಮಾರು 5 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿಯಿಂದ ಮುಕ್ತಗೊಳಿಸಲಾಗಿದೆ. 150ಕ್ಕೂ ಹೆಚ್ಚು ಶೆಡ್ಗಳು, ಮನೆಗಳು ಧ್ವಂಸಗೊಂಡಿವೆ. ಸುಮಾರು 80 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅದೇ ರೀತಿ ದೊಡ್ಡನೆಕ್ಕುಂದಿಯಲ್ಲಿ ನಕ್ಷೆ ಮಂಜೂರಾತಿ ಇಲ್ಲದೆ ನಿರ್ಮಿಸುತ್ತಿದ್ದ 3 ಅಂತಸ್ತಿನ ಕಟ್ಟಡದ ಮೇಲ್ಮಹಡಿಯನ್ನು ತೆರವುಗೊಳಿಸಲಾಗಿದೆ. ಈ ಎಲ್ಲದರ ಸಂದೇಶ ಒಂದೇ: ಅಕ್ರಮ ಅಂದರೆ ಅಕ್ರಮ. ಆದರೆ ಜನ ಕೇಳುವ ಪ್ರಶ್ನೆಗಳೇನು ಅನ್ನೋದನ್ನ ನೋಡೋದಾದರೆ, ಈ ಮನೆಗಳು ಕಟ್ಟುವಾಗ ಅಧಿಕಾರಿಗಳು ಎಲ್ಲಿದ್ದರು? ವಿದ್ಯುತ್ ಸಂಪರ್ಕ ನೀಡುವಾಗ, ನೀರಿನ ಸಂಪರ್ಕ ಕೊಡುವಾಗ ಇದು ಸರ್ಕಾರಿ ಜಾಗ ಅನ್ನೋದು ಗೊತ್ತಿರಲಿಲ್ವಾ? ವರ್ಷಗಳ ಕಾಲ ಸುಮ್ಮನಿದ್ದು ಇವತ್ತು ಏಕಾಏಕಿ ಮನೆಗಳನ್ನು ಒಡೆಯುವುದು ನ್ಯಾಯಸಮ್ಮತವೇ? ಸರ್ಕಾರಿ ಜಾಗವಾಗಿದ್ದರೂ ನಿರ್ಮಾಣ ಹಂತದಲ್ಲೇ ಕ್ರಮ ಕೈಗೊಳ್ಳದೆ ವರ್ಷಗಳ ನಂತರ ತೆರವು ನಡೆಸಿರುವುದು ಬಡ ಮತ್ತು ದುರ್ಬಲ ವರ್ಗದ ಜನರಿಗೆ ತೀವ್ರ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕೆ ಇಲ್ಲ ಅನ್ನೋ ಪ್ರಶ್ನೆಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಜಕೀಯ ದರ್ಬಾರ್ ಶುರು. ಇಷ್ಟರಲ್ಲೇ ಈ ವಿಷಯ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕೇರಳ ನಾಯಕರು ಕರ್ನಾಟಕಕ್ಕೆ ಬಂದು ಮಾನವೀಯತೆಯ ಪಾಠವನ್ನು ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಇದು ಅಕ್ರಮ ಅಂತ ಒಪ್ಪಿಕೊಂಡರೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನು ನೀಡಿದ್ದಾರೆ. ಇಲ್ಲೇ ರಾಜ್ಯದ ಜನರ ಆಕ್ರೋಶ ಭುಗಿಲೆದ್ದಿದೆ. ಕೇರಳ ರಾಜಕಾರಣಕ್ಕಾಗಿ ಕರ್ನಾಟಕ ತಲೆಬಾಗಬೇಕಾ? ಅಕ್ರಮ ಇದ್ರೂ ಜೀ ಹುಜೂರ್ ಅನ್ನಬೇಕಾ? ಕೇರಳದ ಜನಪ್ರತಿನಿಧಿಗಳು ಕರ್ನಾಟಕಕ್ಕೆ ಬಂದು ದರ್ಬಾರ್ ನಡೆಸೋದು ಸರಿನಾ? ಈ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ ಕೂಡ ಈ ವಿಚಾರದಲ್ಲಿ ಮೂಗು ತೂರಿಸ್ತಿರೋದು ನಿಜಕ್ಕೂ ದುರಂತ. ತಿನ್ನೋಕ್ಕೆ ಗತಿ ಇಲ್ಲದಿದ್ರೂ ಕರ್ನಾಟಕದ ಬಗ್ಗೆ ಮಾತನಾಡ್ತಿರುವಂಥ ಪಾಪಿ ಪಾಕಿಸ್ತಾನದ ಹುನ್ನಾರ ಎಲ್ಲರಿಗೂ ಗೊತ್ತಿದೆ. ಸರ್ಕಾರಿ ಭೂಮಿ ರಕ್ಷಣೆ ಅಗತ್ಯ, ಅಕ್ರಮ ಒತ್ತುವರಿ ತೆರವು ಅನಿವಾರ್ಯ. ಆದರೆ ಅಕ್ರಮಕ್ಕೆ ಕಾರಣರಾದ ಬಿಲ್ಡರ್ಗಳು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಏಕೆ ಶಿಕ್ಷೆ ಅನುಭವಿಸುತ್ತಿಲ್ಲ? ಬಡವರ ಮನೆ ಒಡೆಯುವುದು ಸುಲಭ, ಆದರೆ ಅಕ್ರಮದ ಬೇರು ಕತ್ತರಿಸಲು ಇಚ್ಛಾಶಕ್ತಿ ಬೇಕು, ಕಾನೂನು ಕೂಡ ಬೇಕು, ಮಾನವೀಯತೆಯೂ ಬೇಕು. ಒಂದನ್ನೇ ಹಿಡಿದು ಮತ್ತೊಂದನ್ನು ಮರೆತರೆ ನ್ಯಾಯಕ್ಕೆ ಅರ್ಥವಿಲ್ಲ. ಅಕ್ರಮ ಒತ್ತುವರಿ ತೆರವು ಮಾಡಿದ್ದೇ ಅಪರಾಧನ, ಅಥವಾ ತಪ್ಪು ಮಾಡಿದವರನ್ನು ಉಳಿಸಿ ಬಡವರ ಬದುಕು ಒಡೆಯುವುದೇ ನಿಜವಾದ ಅಪರಾಧನ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಿರುವುದು ಆಳುವ ಸರ್ಕಾರ.